ಯಾರಿಗಾರು ದಾನ ಮಾಡುವ ಅಕ್ಷಯ ತೃತೀಯವತ್ತು. ಅದೇಗೆ ಸಾಮಾಜಿಕ ಕ್ರಾಂತಿ ನಡೀತಾ ಇದೆ, ಆಧ್ಯಾತ್ಮಿಕ ಕ್ರಾಂತಿ ನಡೀತಾ ಇದೆ, ಸಮಾನತೆಯ ಕ್ರಾಂತಿ ನಡೀತಾ ಇದೆ. ನಾನೊಂದು ಅಬ್ಸರ್ವರ್ ಆಗಿ, ಯಾಕಂದರೆ ನನಗೆ ಐಡೆಂಟಿಟಿ ಇಲ್ಲ, ನಮ್ದೊಂದು ಸಿದ್ಧಾಂತ ಉಂಟು, ಬಯಲು ಬಯಲಾಯಿತು ನೋಡ. ಕರ್ಮದಲ್ಲಿ ಜ್ಞಾನ ಇಲ್ಲ ಅಂದರೆ ಆ ಕರ್ಮ ಪಾಪ ಕರ್ಮ ಆಗ್ತದೆ. ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮ್ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸಂಶಯ ಬಂದರೆ ಸಂಶಯಾತ್ಮ ವಿನಶ್ಯತಿ ಎಂದಾಗ ಗೀತೆಯಲ್ಲಿ ನಾವೊಂದು ಚಿನ್ನದ ಮೂಕ್ತಿಯನ್ನು ಕೊಟ್ಟರೆ ಮನೆಯಲ್ಲಿ ಕಳೆದು ಹೋದರೆ, ಒಂದೊಂದು ಹೆಣ್ಣು ಮಗು ನನ್ನ ಹತ್ರ ಯಾವ ಆಸೆ ಇಲ್ಲ, ನಾನು ನಿತ್ಯ ಸೌಂದರ್ಯ ಲಹರಿ ಪಠನೆ ಮಾಡ್ತಾ ಇದ್ದೀನಿ, ನನಗೆ ಮೋಕ್ಷ ಬೇಕು ಅಂತ ನಾವು ಹೇಳಿ, ನಾವೇಳಿ ನಿನ್ನ ಮೂಕ್ತಿಯನ್ನು ಸ್ವಲ್ಪ ಯಾರಿಗಾರು ದಾನ ಮಾಡುವ ಅಕ್ಷಯ ತೃತೀಯವತ್ತು. ಅದೇಗೆ ಅಂತ ನಾನು ಹೇಳಿದೆ, ಪ್ರಾಕ್ಟಿಕಲಿಗೆ ಯಾರೂ ರೆಡಿ ಇಲ್ಲ. ಯಾವುದೇ ಯಜ್ಞ ಆದರೆ ಮಳೆ ಬರಬೇಕು, ಅಗ್ನಿ ಆರಾಧನೆ ಆದರೆ ವರುಣ ಶಾಂತ ಮಾಡಬೇಕಂತೆ ಪೃಥ್ವಿ. ಯಾಕೆ? ಅನ್ನಾತ್ ಯಜ್ಞ ಯಜ್ಞಾತ್ ಪರ್ಜನ್ಯ, ಎಗೈನ್ ಅನ್ನ. ಇದು ಸೈಕಲ್. ಯಜ್ಞ ಅಂತ ಹೇಳಿದರೆ ಎಲ್ಲ ಕೆಲಸವೂ ಬಂತು. ಅತಿಥಿ ಸೇವೆಯಿಂದ ಹಿಡಿದು, ಅನ್ನದಾನದಿಂದ ಹಿಡಿದು, ವಿದ್ಯಾದಾನದಿಂದ ಹಿಡಿದು, ಆರೋಗ್ಯ ದಾನದಿಂದ ಹಿಡಿದು ಎಲ್ಲವೂ ಯಜ್ಞವೇ. ಯುಜ್ಯತೆ ಇತಿ ಯಜ್ಞ, ಎಲ್ಲನೂ ಒಂದು ಮಾಡು. ನಾನು ಯಾವಾಗಲೂ ರಾಮಾಯಣದ ಎಕ್ಸಾಂಪಲ್ ಕೊಡೋದು. ರಾಮನ ಫೋಟೋವನ್ನು ಸುಮ್ಮನೆ ನೋಡಿದ್ದು ಅಗಸ್ತ್ಯರು, ವಸಿಷ್ಠರು, ಒಬ್ಬರು ಬ್ರಹ್ಮಜ್ಞಾನಿಗಳು, ಮತ್ತು ಇನ್ನೊಬ್ಬರು ಸಿದ್ಧಿಯಲ್ಲಿ ಜ್ಞಾನವನ್ನು ಹೊಂದಿದವರು. ಅದೇ ಜೊತೆಗೆ ಅಲ್ಲಿ ಜಾಂಬವಂತ, ಕರಡಿ, ಹನುಮಂತ, ವಾನರ ಪ್ರತಿನಿಧಿ, ಗುಹ, ಎಲ್ಲರೂ ಸೇರಿದರೆ ಆ ರಾಮ ಆಗಿತ್ತು. ಸೀತೆಯನ್ನು ಚಾರಿತ್ರ್ಯವನ್ನೇ ಅಗ್ನಿಗಿಟ್ಟು ಸಾಕ್ಷಿ ಕೊಟ್ಟವಳವಳು, ಪತಿರತೆಯ ತಾಕತ್ತು. ಭರದ ತಮ್ಮ ಹೇಗಿರಬೇಕು ಅಂತ ಲಕ್ಷ್ಯವನ್ನಿಟ್ಕೊಂಡು ಬದುಕ್ತವನು ಲಕ್ಷ್ಮಣ. ಇದೆಲ್ಲ ಸೇರಿದರೆ ರಾಮ ಅನ್ನೋ ಒಂದು ಚಿತ್ರಣ ನಮಗೆ ಸಿಗ್ತದೆ. ಆ ರಾಮ ರಾಜ್ಯವನ್ನು ನಾವು ಕಲ್ಪನೆಗೆ ತರಬಹುದು ಅಂದರೆ ಹೊರನಾಡ ಫ್ಯಾಮಿಲಿ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ನೋಡಿದ್ರು ರಾಮನ ಆದರ್ಶ ಗೊತ್ತಿಲ್ಲದೆ ಪ್ರತಿ ಇಂಚಲ್ಲಿ ನಿಮಗೆ ಕಾಣುತ್ತೆ. ಈಗ ಅವ್ರು ಹೇಳಿದರು, ಬೆಳಕಿಲ್ಲ ಅಂದರೆ ಇಲ್ಲಿಂದ ವ್ಯವಸ್ಥೆ ಆಯಿತು, ಹಂಚಿಲ್ಲ ಅಂದರೆ ವ್ಯವಸ್ಥೆ ಆಯಿತು. ಯಾಕೆ? ಎರಡು ಥರ ಹಂಚು ಅನ್ನೋ ಶಬ್ದ ನೋಡಿ, ಒಂದು ಮಾಡಿಗೆ ಹಾಕೋ ಹಂಚು, ಇನ್ನೊಂದು ಹೃದಯವನ್ನು ಹಂಚು. ಆ ಎರಡು ಇಲ್ಲಿ ಕಾಣ್ಬೋದು. ಅನುಭವ ಜ್ಞಾನ ಅಂತ. ಯಾಕೆ ಇಲ್ಲಿ ಪೂರ್ಣ ಇದೆ? ಅವಳು ಪೂರ್ಣ ಇರೋಳು. ನಿತ್ಯಾನಂದಕರಿ, ವರಭಯಾಕರಿ, ಸೌಂದರ್ಯ ರತ್ನಾಕರಿ, ನಿರ್ಧೂತಾಕಿಲ ವಂಶ ಪಾವನಕರಿ, ಪ್ರತ್ಯಕ್ಷ ಮಾಹೇಶ್ವರಿ, ಭಿಕ್ಷಾಂದೇಹಿ ಕೃಪಾವಲಂಬನಕರಿ, ಮಾತಾನ್ನ ಪೂರ್ಣೇಶ್ವರಿ. ಅವಳು ಪೂರ್ಣದಿಂದ ಪೂರ್ಣ ಆದವು ಅಲ್ವಾ? ಇದಿಷ್ಟಾಯ್ತು. ಇದಿಷ್ಟ ಆಗಲಿಕ್ಕೆ ಬೇಸಿಕ್ ಥಿಂಗ್ಸ್ ಅಂತ ಉಂಟು ಅಲ್ವಾ? ಹೊರನಾಡಲ್ಲಿ 3 ಗಮನಿಸಿ ನೀವು. ಸಾಮಾಜಿಕ ಕ್ರಾಂತಿ ನಡೀತಾ ಇದೆ, ಆಧ್ಯಾತ್ಮಿಕ ಕ್ರಾಂತಿ ನಡೀತಾ ಇದೆ, ಸಮಾನತೆಯ ಕ್ರಾಂತಿ ನಡೀತಾ ಇದೆ. ಜೊತೆಗೆ ದೇವರು ಬರಲಿಲ್ಲ ಅಂದರೂ ನಾನು ಯಾವಾಗಲೂ ಹೇಳ್ತೀನಿ, ದೇವರನ್ನು ಪೂಜೆ ಮಾಡೋಕ್ಕಿಂತ ದೇವರ ಹಾಗೆ ಬದುಕಿ. ನಾನು ಕಂಡುಕೊಂಡೆ ಎಥಿಕ್ಸ್. ದೇವರು ಸರ್ವಜ್ಞ, ನಿರ್ಭಯ, ಸರ್ವಶಕ್ತ. ದೇವರ ಹಾಗೆ ನಾವೆಲ್ಲ ಬದುಕಲಿಕ್ಕೆ ಶುರು ಮಾಡಿದರೆ, ಅಪೇಕ್ಷೆ ರಹಿತೆ ಇಲ್ಲದೆ ಬದುಕಿದರೆ, ನಿಮ್ಮ ದೇಹವೇ ದೇವಸ್ಥಾನ. ಯಾವಾಗ ದೇಹ ಅನುಷ್ಠಾನದಿಂದ ಕೂತ್ಕೊಳ್ಳುತ್ತೋ ಆ ದೇಹ ಅಧಿಷ್ಠಾನ. ಅದಕ್ಕೆ ಸಾಕ್ಷಿ ರಾಘವೇಶ್ವರ ಭಾರತಿಗಳು. ರಾಮನನ್ನು ರಕ್ತದಲ್ಲಿಟ್ಟು, ರಕ್ತದಲ್ಲಿ ಹನುಮಂತನ ಬಗೆದ್ರೆ ಏನು ಸಿಗ್ಬೋದು, ರಾಘವೇಶ್ವರ ಭಾರತಿಗಳ ಬ್ಲಡ್ ಎಲ್ಲ ಒಂಚೂರು ತೆಗೆದ್ರೆ ಅದರಲ್ಲೂ ನಿಮಗೆ ರಾಮನಾಮ ಸಿಗುತ್ತೆ. ಇಷ್ಟು ಈ ಫ್ಯಾಮಿಲಿ ಈ ಥರ ಆಗಬೇಕಾದ್ರೆ ಹಿಂದೆ ಗುರು ಇರಬೇಕಂತ, ಇಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಂದು ಅಬ್ಸರ್ವರ್ ಆಗಿ, ಯಾಕಂದರೆ ನನಗೆ ಐಡೆಂಟಿಟಿ ಇಲ್ಲ, ನಮ್ಮದೊಂದು ಸಿದ್ಧಾಂತ ಉಂಟು, ಬಯಲು ಬಯಲಾಯಿತು ನೋಡ. ನಂದೊಂದು ಫಿಲಾಸಫಿ, ಬಿ ಎ ಅಬ್ಸರ್ವರ್, ಡೋಂಟ್ ಬಿ ಎ ಆ್ಯಕ್ಟರ್. ನಾನೇನು ಪ್ಲ್ಯಾನ್ ಹಾಕಲ್ಲ, ಅವನ ಇಚ್ಛೆ ಇದ್ದಾಗ ನಡೀಲಿ. ಹರಿ ಚಿತ್ತ ಸತ್ಯ. ನಾನೊಂದು ಪ್ರಾಜೆಕ್ಟ್ ಮಾಡಿ, ಪರಮೇಶ್ವರ ಒಂದು ಪ್ರಾಜೆಕ್ಟ್ ಮಾಡಿ, ಒಳಗಡೆ ಕೊಲ್ಯೂಷನ್ ಆಗಿ ಫ್ಯೂಷನ್ನಿಂದ ಕನ್ಫ್ಯೂಷನ್ ಆಗೋಕ್ಕಿಂತ ಶ್ರೀಹರಿ ಇಚ್ಛೆ ಏನಿದೆ ಹಾಗೆ ನಿಂತು. ಇವತ್ತು ನನಗೆ ತ್ರಿಸಂಧಿ, ಯಾಕೆ ನಿನ್ನೆ ನಾನು ಡೆಲ್ಲಿಯಿಂದ ಬಂದೆ, ಕುರುಕ್ಷೇತ್ರಕ್ಕೆ ಹೋಗಿದ್ದೆ, ಅಲ್ಲೇನೋ ಕೆಲಸ ಇತ್ತು, ಮುಗಿಸಿ ಬಂದು ಬೆಳಗ್ಗೆ ನಾವೊಂದು ಪ್ರತಿ ವರ್ಷ ಒಂದಿಷ್ಟು ಜನಕ್ಕೆ ಮನೆ ಕಟ್ಟಿಕೊಡೋದು, ದೇವಸ್ಥಾನಗಳನ್ನು ವೃದ್ಧಿ ಮಾಡೋದು ಅಂತ. ಯಾಕೆ? ನಮ್ಮ ದೇಶ ಇರೋದು ಹಳ್ಳಿ ಮತ್ತು ಸಂಪ್ರದಾಯದಿಂದ ಮಾತ್ರ. ಇಡೀ ಜಗತ್ತು ಭಾರತಕ್ಕೆ ಬೆಲೆ ಕೊಡುತ್ತೆ ಅಂದರೆ ಅಂದರೆ ಭಾವನೆಯಿಂದ ಕೂಡಿದ್ದು ರಥ. ಹಾಗಾಗಿ ಅದೆರಡರನ್ನು ಗಮನ ಕೊಡಬೇಕು ಅಂತ
ನನ್ನ ಫಿಲಾಸಫಿ. ಒಂದಿಷ್ಟು ಕೆಲಸ ಮಾಡ್ತಾ ಇರ್ತೀವಿ. ಇವತ್ತು ದೇವಸ್ಥಾನದ ಪ್ರತಿಷ್ಠೆ ಹರಿಹರಪುರದ ಸ್ವಾಮಿಗಳು ಬರ್ತಾ ಇದ್ರು, ಬ್ರಹ್ಮಕಲಶ ಬೇರೆ. ಬೆಳಗ್ಗೆ ನಾನು ಅದು ಮುಗಿಸಿ ಬರಬೇಕು. ಅವರು 12 ಗಂಟೆಗೆ ಬಂದರು. ಮತ್ತು ಮಧ್ಯದಲ್ಲಿ ನಾನು ಎದ್ದು ಬರುವಾಗಿಲ್ಲ, 2 ಗಂಟೆ. ನಾವು 4 ಸಲ ವಾಚ್ ನೋಡಿತು, ನೀನು ಹೊರನಾಡಿಗೂ ಹೋಗಬೇಕಲ್ಲ ಅಂತ. ಆಮೇಲೆ ಜೋಯಿಸ್ರು ನನಗೆ ಫೋನ್ ಮಾಡಿ ಕೇಳಿದರು, ಬೆಳಗ್ಗೆ ಬರ್ತೀರಾ ಅಂತ. ನಾನು ಇನ್ನೇನು ಹೇಳಲಿ, ನಾನು ಹೇಳಿದೆ ಇವತ್ತು 2 ಯತಿಗಳ ಕೆಲಸ ಉಂಟು, ಹಾಗಾಗಿ ಮುಗಿಸ್ಬಿಟ್ಟು ಬರ್ತೀನಿ. ಸ್ವಾಮೀಜಿ ಬರ್ತಾ ಕೇಳಿದರು, ನೀವು ರಥೋತ್ಸವಕ್ಕೆ ಹೋಗಿದ್ರೆ ಚೆನ್ನಾಗಿತ್ತೇನೋ, ಲೇಟ್ ಆಯಿತು. ಅವ್ರು ಹೇಳಿದರು, ನಾನು ಭಾಷಣ ಮುಗಿಯೋ ತನಕ ನೀನು ಹೋಗಬೇಡ. ಅದು ಆಯಿತು. ಮತ್ತು ಅಲ್ಲಿ ಯಾಕೆ ಗುರುವಾಕ್ಯ ಮೀರುವಾಗಿಲ್ಲ. ಹರ ಮುನಿದ್ರೆ ಗುರು ಕಾಯ್ತಾನಂತೆ, ಗುರು ಮುನಿದ್ರೆ ಯಾರು ಕಾಯಲ್ಲ. ಹಾಗಾಗಿ ಅವರು ರಾಘವೇಶ್ವರ ಭಾರತಿಗಳು ರಥೋತ್ಸವ ನಡೆಸ್ತಾರೆ, ನಾನು ಓಕಳಿಗೆ ಹೋಗ್ತೀನಿ. ಅದಂದರೆ ಅರ್ಥ ಏನು? ಓಕಳಿ ಅಂದರೆ ಮಳೆ ಬರೋದು. ಅವ್ರಿಗೆ ಹೇಳಿ ಬಂದೆ, ಕಾಕ್ತಾಯಿ ಓಕಳಿ ಆಗೋದೊಂದಿದೆ. ರಥೋತ್ಸವ ಮುಗಿದ ಮೇಲೆ ನಮ್ಮ ಕೆಗ್ಗದಲ್ಲೆಲ್ಲ ಇದೆ ಆ ಸಂಪ್ರದಾಯ. ಬರ್ದ ಜೋರು ಮಳೆ ಶುರುವಾಯಿತು. ಒಂದು ಕಡೆ ಮನಸ್ಸಲ್ಲಿ ಖೇದವಾಯಿತು, ಅನ್ನಪೂರ್ಣೆಗೆ ಪ್ರದಕ್ಷಿಣೆ ಆಗ್ತಿದೆ, ಏನೋ ಹೇಳಿಬಿಟ್ಟು ಪ್ರೋಗ್ರಾಮಿಗೆ ತೊಂದರೆ ಆದರೆ. ಮತ್ತು ಅಮ್ಮನವರು ಮತ್ತು ಆ ಮಳೆ ನಿಲ್ಲಿಸಿದ್ರು. ಯಾಕೆ ಮಳೆ ಬರುತ್ತೆ ಅಂದರೆ ನೋಡಿ, ಮನಸ್ಸಿಂದ ಯಜ್ಞ ಮಾಡಿದಾಗ ಹಿಂದೂ ಧರ್ಮದ ನಾನು ಯಾವಾಗಲೂ ಹೇಳ್ತೀನಿ, ಶಸ್ತ್ರಕ್ಕಿಲ್ಲದ ತಾಕತ್ತು ಶಾಸ್ತ್ರಕ್ಕಿದೆ. ಜಪಾತ್ ದ್ವಿಜಃ ವಿದ್ವತ್ತಾತ್ ವಿಪ್ರಹ ಬ್ರಹ್ಮಜ್ಞಾನಾತ್ ಬ್ರಾಹ್ಮಣ, ಇದು ಶಾಸ್ತ್ರವಾಕ್ಯ. ಎಷ್ಟು ಜಪ ಮಾಡ್ತೀರಿ ನೀವು, 2ನೇ ಹುಟ್ಟನ್ನು ತಗೊಳ್ತೀರಿ. ಅಂದರೆ ಪರಿವರ್ತನೆ ಆದ ಹೃದಯ. ಕರ್ಮದಲ್ಲಿ ಜ್ಞಾನ ಇಲ್ಲ ಅಂದರೆ ಆ ಕರ್ಮ ಪಾಪ ಕರ್ಮ ಆಗ್ತದೆ. ನಮ್ಮ ಈಗಿನ ಎಜುಕೇಷನ್ ಸಿಸ್ಟಮ್ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಹೌ ಟು ಮೇಕ್ ಮನಿ, ಹೌ ಟು ಯೂಸ್ ಮನಿ ಅಂತಿಲ್ಲ. ಹೌ ಟು ಯೂಸ್ ಮನಿ, ಮಕ್ಕಳು ಹೌ ಟು ಯೂಸ್ ಮನಿ ಕಲಿಬೇಕಾದ್ರೆ ನಾನು ಹೇಳಿದ್ನಲ್ಲ, ನಳಂದದ ಕಾಲದ ಯೂನಿವರ್ಸಿಟಿಯನ್ನು ಗೋಕರ್ಣದಲ್ಲಿ ಸ್ವಾಮೀಜಿಯವರು ಮಾಡಿದ್ದಾರೆ. ಗೋಕರ್ಣ ನೋಡಿ, ಅಲ್ಲೊಂದು ದೊಡ್ಡ ಸೂಕ್ಷ್ಮ ಇದೆ, ಶ್ರುತಿ ಸ್ಮೃತಿ ಪುರಾಣ. ಶ್ರುತಿ ಅಂದರೆ ಮಕ್ಕಳಿಗೆ ಹೆಸರಿಡೋದು, ಮಂತ್ರೋಪದೇಶ ಮಾಡೋದು ಬಲಗಿರಿ. ಕರ್ಣ, ಗೋವಿನ ಕರ್ಣ. ಗೋ ಅಂದ್ರೇನು? ಅವ್ರು ಯಾರು ಗೋಸ್ವಾಮೀಜಿ ಅಂತ ಹೇಳಿದರು. ನಮಗೆ ಅದನ್ನು ಬರ್ಕೊಂಡೆ, ಅದನ್ನು ಲಿಂಕ್ ಮಾಡಿ. ಗೋ ಅಂದ್ರೇನು? 350 ಎಲ್ಲ ಕೋಟಿ ದೇವರುಗಳಿವೆ. ರಾಘವೇಶ್ವರ ಭಾರತಿಗಳಿಗೆ ಒಂದು ರೌಂಡ್ ಹಾಕಿದರೆ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿದ ಹಾಗೆ. ಕಾರಣ ಜನ್ಮ ಇಲ್ಲದೆ ಅಲ್ವಾ ಗೋಕರ್ಣ ಎಲ್ಲಿದ್ದು, ಹೊಸನಗರ ಮಠ ಎಲ್ಲಿದ್ದು, ಅವರು ಹುಟ್ಟಾಗಬೇಕು ಅನ್ನೋ ಕಾರಣ ಏನು? ಸುಮ್ಮನೆ ಲಿಂಕ್ ಮಾಡಿ ಇದನ್ನು. ಗಾಯತ್ರಿ ಜಪ ಹುಟ್ಟಿದ್ದಲ್ಲಿ ಗಾಯತ್ರಿ ಗೋಳ ಅಂತಂದು ಉಂಟಲ್ಲಿ. ನಾವು ಹೋದಾಗ ಸ್ವಾಮೀಜಿ ಅವರನ್ನು ಭೇಟಿಯಾದ ದಿನ, ಇವತ್ತಿಂದ ಅವತ್ತು ಶಾಲೆಯದ್ದು ಗುದಲಿ ಪೂಜೆಯನ್ನು ಸ್ವಾಮೀಜಿ ಮಾಡ್ತಾ ಇದ್ರು. ಅರುಣ್ ಶಾಮನ ಕರ್ಕೊಂಡು ನಾನು ಹೋಗಿದ್ದೆ. ನಂಗೊಬ್ಬರು ಕೇಳಿದ್ರು, ಯಾರೋ ಅವತ್ತು ಕಾಕ್ತಾಳಿವಾಗಿ ಆ ಗೋಕರ್ಣ ಗಣಪತಿ ಎದುರುಗಡೆ ಒಬ್ಬ ಜನಿವಾರ ಹಿಡ್ಕೊಂಡ್ಬಂದ. ಅವತ್ತು ನಾನು ಇದನ್ನೊಂದು ಮುಟ್ಕೊಡಿ, ಇವತ್ತು ನನ್ನ ಮಗನಿಗೆ ಬ್ರಹ್ಮೋಪವಿತ್ತ ಆಗ್ತಾ ಇದೆ. ಎಲ್ಲವೂ ಲಿಂಕ್ ಕೊಡಿದ್ನು. ಗಾಯತ್ರಿ ಪಂಚಪಾತಕ ನಾಶಿನಿ ಅಂತ, ಮಹಾಪಾಪಗಳನ್ನು ತೊಳಿಲಿಕ್ಕೆ ತಾಕತ್ತಿರೋದು ಗಾಯತ್ರಿ. ಅದಕ್ಕೆ ನಾವು ಹೇಳೋದು ಬ್ರಾಹ್ಮಣರಿಗೆ ದೊಡ್ಡ ಜವಾಬ್ದಾರಿ ಇದೆ. ಏನು? ಸ್ವಪಾಪವನ್ನು ಕಳ್ಕೊಂಡು ಊರ್ ಪಾಪ ತೊಳೆಯೋದು ತಾಕತ್ತಿರೋದು ಬ್ರಾಹ್ಮಣ್ಯ. ವಿಶ್ವಂ ಪುಷ್ಟಿ ಗ್ರಾಮಂ ನಾತು ನಮ್ಮನೆ. ಗ್ರಾಮಕ್ಕಾಗೋ ಅನಾಹುತವನ್ನು ತಡಿಲಿಕ್ಕೆ ರುದ್ರಮಂತ್ರಕ್ಕಾಗುತ್ತೆ, ವಿಶ್ವಕ್ಕಾಗೋ ದುರಿತವನ್ನು ತಡಿಲಿಕ್ಕಾಗುತ್ತೆ. ನಾ ಹೇಳಿದೆ, ಇದನ್ನು ನಾನು ಒಪ್ಬೇಕಾದ್ರೆ ನೀವು ಪ್ರಯೋಗಕ್ಕೆ ತರಬೇಕು. ಆಯುರ್ವೇದದ ತಾಕತ್ತನ್ನು ಕರ್ಜಿಗೆಯವರು ಪ್ರಯೋಗಕ್ಕೆ ತಂದರು. ಇನ್ನು ಎಲ್ಲ ಔಷಧಿ ಕಂಡಿಡ್ಕೋದ್ರಲ್ಲಿತ್ತು. ಕರ್ಜಿಗೆಯವರು ಸಂಜೆ ಒಳಗೆ ಔಷಧಿ ಕಂಡಿಡ್ದಿಟ್ಟಿದ್ರು. ಅನುಭವದ ತಾಕತ್ತು. ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವಿದ್ಯೆ ಇದೆ ನೋಡಿ.